ಅದರ ನಗುತ್ತಾರೆ. ಕೃಷಿ ವಿಶ್ವವಿದ್ಯಾಲಯದ ನೆಚ್ಚಿನ ಕೃಷಿ ಸಮುದಾಯ ಹೇಳಿದೆ, ನೀನು ರಜೆ ಇದ್ರು ಫೋನ್ ಮಾಡ್ಕೋಬೇಡ ಗೊತ್ತಾಗಿಲ್ಲ. 10-15 ಯಾವಾಗ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅವರು ಹೇಳಿದ್ರು ಕೆಲಸ ಇತ್ತು, ಹಾಗೆ ಮೇಡಮ್ ಕರ್ತಿದ್ವಿ ಬರ್ತೀವಿ ಅಂತ ಹೇಳಿ ಅವರು ಬಂದಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲ ಶೋಕ ಬಾಂಧವರ ಪರವಾಗಿ ನಮ್ಮ ಬಾನುಲಿ ಕೇಂದ್ರ ನಡೆದು ವಯಸ್ಕರಾಗೈತಿ, ಎಲ್ಲ ಪ್ರೌಢಿಮೆ ಬಂದೈತಿ. ಕೇಂದ್ರವನ್ನು ನಾವು ಬೆಳೆಸೀವಿ ಅಂತ ಅನ್ನೋದಕ್ಕಿಂತ ಕೇಂದ್ರದಿಂದ ನಾನು ಬೆಳೆದೀನಿ. ಇದನ್ನು ವಿಶ್ವವಿದ್ಯಾಲಯಕ್ಕೆ ಅನ್ನ ಹಾಕಿದಂಥ ವಿಶ್ವವಿದ್ಯಾಲಯಕ್ಕೆ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ಕೃಷಿ ವಿಷಯಗಳನ್ನು ಓದಿ ಆಫೀಸ್ ಒಳಗೆ ಇವು 9ರಿಂದ 5 ಇಲ್ಲಿ ಬಂದು ಅಂದ್ರೆ ಇದೇನು ನಾವು ವಿಚಾರ ಮಾಡ್ಲಿಕ್ಕೆ ಆಗಲ್ಲ. ಹೇಗಾದ್ರೆ ಅಂತ ಹೇಳಿದ್ರೆ ಇವೆಲ್ಲ ಹೋಗ್ಲಿಕ್ಕೆ ಬೇಕು. ಕೃಷಿ ಸಮುದಾಯ ಬಾನುಲಿ ಕೇಂದ್ರದ 18ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದು ಅದೇ ರೀತಿ ವಂದನಾರ್ಪಣೆ ಮಾಡಿದಂಥ ಶ್ರೀಮತಿ ಗೀತಾ ಅವರಿಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳು. ಇವತ್ತಿನ ದಿನ 17 ವರ್ಷ ಮುಗಿಸಿ 18 ವರ್ಷ ಅಂದರೆ ನಮ್ಮ ಕೃಷಿ ಬಾನುಲಿ ಕೇಂದ್ರಕ್ಕೆ ಪ್ರಾಯ ಬರ್ತಾ ಇದೆ ಅಂತ ಅನ್ಕೋಬೇಕು. ನಮಗೆಲ್ಲ ಇದಕ್ಕೆ ಸಂತೋಷದ ವಿಷಯ. ಈ ಒಂದು ಬಾನುಲಿ ಕೇಂದ್ರಕ್ಕೆ 18 ವರ್ಷ ಆಗ್ತಿರೋದು ಹೊಸ ಯುವ ಅವಸ್ಥೆಗೆ ಬರ್ತಾ ಇದೆ ಅಂತ ನಾವು ಇದು ಸುದೀರ್ಘವಾದ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಹೊರಹೊಮ್ಮುತ್ತಿರುವ ತಾಂತ್ರಿಕತೆಗಳನ್ನು ನಿರ್ಧರಿಸುವಲ್ಲಿ ಸಂಪನ್ಮೂಲರಲ್ಲೂ ಕೂಡ ಅವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ವಿಷಯ, ಈ ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಬಗ್ಗೆ ಹೇಳಬೇಕಾದ್ರೆ ಇದು ನಮಗೊಂದು ಪ್ರಯೋಗಶಾಲೆ ಇದ್ದು ಸ್ಟೂಡೆಂಟ್ಸ್ಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಇದೊಂದು ಪ್ರಯೋಗಶಾಲೆ ಇದ್ದ ಹಾಗೆ. ಸೊ ರೈತರಿಗಷ್ಟೇ ಇದು ಒಂದು ಸಹಾಯವನ್ನು ಮಾಡ್ತಾ ಇಲ್ಲ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಯಾವ ರೀತಿ ವಿಸ್ತರಣೆಗಾಗಿ. ಅದಕ್ಕಿಂತ ಮುಖ್ಯವಾಗಿ ತಾವೆಲ್ಲ ಚೈತನ್ಯದ ಚಿಲುಮೆಗಳು. ಈ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ಇದೊಂದು ಏಳಿಗೆ ಆಗ್ತಾ ಇದೆ ಅಥವಾ ಒಂದು ಯಶಸ್ಸು ಕಾಣ್ತಾ ಇದೆ ಅಂದರೆ ತಮ್ಮೆಲ್ಲರ ಕಾಣಿಕೆಯಿಂದನೇ ಆಗ್ತಾ ಇದೆ. ಸೊ ಎಲ್ಲರೂ ಇದನ್ನು ಅಪ್ಕೊಂಡು ಇದನ್ನ ಬೆಳೆಸ್ತಾ ಇರೋದಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಶೋಟು ಬಾಂಧವರ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಒಂದು ನಮಸ್ಕರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ರಾಷ್ಟ್ರ ಪ್ರಶಸ್ತಿಗಳನ್ನು ನಮ್ಮ ಕೇಂದ್ರ ಪಡೀಲಿ, ಅದಕ್ಕೆ ಎಲ್ಲ ವಿಜ್ಞಾನಿಗಳು ಸಹಕಾರ ನೀಡಲಿ ಅಂತ ನಾನು ಕೇಳ್ತೀನಿ. ಸರ್, ತಮ್ಮ ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಸರ್ ಪ್ರಯತ್ನ ಮಾಡ್ತೀನಿ. ಇವತ್ತು ನಮ್ಮ ಕೃಷಿ ಬಾನುಲಿ ಕೇಂದ್ರದ 18ನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಆಚರಿಸಿ ಇದೇ ಥರ ನಮ್ಮ ಬಾನುಲಿ ಕೇಂದ್ರ ಹೆಚ್ಚಿನ ಯಶಸ್ಸನ್ನು ಪಡೆಯಲಿ ಅಂದರೆ ನನ್ನ ಹೆಸರು ನಾನು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಇಂದು ನಾವು 18ನೇ ಬಾನುಲಿ ಕೇಂದ್ರದ ಆಚರಿಸುತ್ತಿದ್ದೇವೆ. ನನಗಂತೂ ಇವತ್ತು ಪ್ರೋಗ್ರಾಮ್ ಅಟೆಂಡ್ ಮಾಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಇಂಪಾಗಿ ಪ್ರಾರ್ಥನೆ ಮಾಡಿದ ಛಾಯಾ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರಲು ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಈ ಬಾನುಲಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುರೇಖಾ ಸಂಕ್ರಮಗೌಡರವರಲ್ಲಿ ಕೇಳಿದ್ವಿ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಸಮುದಾಯ ಬಾನುಲಿ ಕೇಂದ್ರವು 18 ವಸಂತಗಳನ್ನು ಪೂರೈಸುವುದರ ಸಂಭ್ರಮಾಚರಣೆಯಲ್ಲಿ ಉತ್ಸಾಹದಿಂದ ಸಂಭ್ರಮದಿಂದ ಪಾಲ್ಗೊಳ್ಳುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ಕೃಷಿ ಸಮುದಾಯದ ಬಾನುಲಿ ಕೇಂದ್ರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸೊ ಈ ರೀತಿ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ಪ್ರಾರಂಭವಾಗ್ತದೆ ಬೆಳಗಿನ ಕಾರ್ಯಕ್ರಮಕ್ಕೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಅತಿ ಉತ್ಸಾಹದಿಂದ ಹುರುಪಿನಿಂದ ಒಂದು ಮೆಸೇಜ್ ನೋಡಿ ಬಂದಿದ್ದೀರಾ. ಅದಕ್ಕಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು 2-3 ವರ್ಷ ಈಗ ನಾನು ಇಲ್ಲಿ ಬಂದು 2 ವರ್ಷ ಸಾಧನೆ ಮಾಡಿದ್ವಿ. ಅದಕ್ಕೆ ಈ ಸಲ ನಮ್ಮ ವಿಸ್ತರಣಾ ನಿರ್ದೇಶಕರೇ ಕೇಳಿಕೊಂಡೆ, ಅದು ಹುರುಪಿನಿಂದ ಆಗಲಿ ನೀವು ಈ ಕಾರ್ಯಕ್ರಮನ ಈ ಸಲ ಅದ್ದೂರಿಯಾಗಿ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೆ ಬೆಂಬಲವಾಗಿ ಅಂದರೆ ನಮಗೆ ನಮ್ಮ ಮುಗುಳಿ ಸರ್ ಇಲ್ಲೇ ಇದ್ದಾರೆ. ಏನ್ರಿ ಮೇಡಮ್, ಸ್ವಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ,
ಅದೆಲ್ಲರೂ ಸ್ವಲ್ಪ ಈ ಕಾರ್ಯಕ್ರಮ ನಮ್ಮ ಯೂನಿವರ್ಸಿಟಿಯಲ್ಲಿ ಗೊತ್ತಾಗಲಿ ಅಂತ ಹೇಳಿ ಅವರು ಮತ್ತು ದೇವೇಂದ್ರ ಸರ್ ಅವರು ಹುಡುಗಿಸ್ತಾ ಇದ್ರು. ಅದಕ್ಕಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮದ ನಮ್ಮ ವಿಸ್ತರಣಾ ನಿರ್ದೇಶನಾಲಯದ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡ ಡಾಕ್ಟರ್ ಆರ್ ಬಸವರಾಜಪ್ಪ ಸರ್, ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ರಾಜೇಶ್ವರನ ನಮಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಶಿಕ್ಷಣ ನಿರ್ದೇಶಕರನ್ನು ಲಾಸ್ಟ್ ಮೊಮೆಂಟಿಗೆ ಹೇಳಿದೆ, ನಿನ್ನೆ ರಜೆ ಇದ್ರು, ಫೋನ್ ಮಾಡಬೇಕು ಬೇಡ ಗೊತ್ತಾಗಲಿಲ್ಲ, 10-15 ಆಗಿದೆ, ಯಾವಾಗ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅವರು ಹೇಳಿದ್ರು ಕೆಲಸ ಇತ್ತು, ಹಾಗೆ ಮೇಡಮ್ ಕರ್ತಿದ್ದೀವಿ ಬರ್ತೀವಿ ಅಂತ ಹೇಳಿ ಅವರು ಬಂದಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಅದನ್ನು ಸ್ವಾಗತಿಸ್ತೇನೆ. ದಯವಿಟ್ಟು ಗೀತಾ ಮೇಡಮ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅದೇ ರೀತಿ ನಮ್ಮ ಸಂಶೋಧನಾ ನಿರ್ದೇಶಕರು ಬಹಳಷ್ಟು ಸಲ ವಿಸ್ತರಣಾ ನಿರ್ದೇಶಕರಾಗೇನು ಸಡನ್ ಆಗಿ ಈ ರೀತಿ ಸಮಸ್ಯೆ ಕೇಳ್ಕೊಂಡಾಗ ಬಹಳಷ್ಟು ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ. ಯಾವಾಗಲೂ ಅವರು ಸಹಿತ ಪ್ರೋತ್ಸಾಹ ನೀಡ್ತಾ ನಮ್ಮನ್ನೆಲ್ಲ ಈ ಕಾರ್ಯಕ್ರಮಗಳನ್ನು ತಗೊಳ್ಳೋಕ್ಕೆ ಬಹಳಷ್ಟು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಸಹಿತ ನಮ್ಮ ಕೃಷಿ ಸಮುದಾಯ ಬಾನುಲಿಕೆಯಿಂದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಡಾಕ್ಟರ್ ಮಂಜುಳಾ ಮೇಡಮ್ ನಮ್ಮ ಸಂಶೋಧನಾ ನಿರ್ದೇಶಕರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀನಿ. ಅದೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಹಣಕಾಸು ನಿಯಂತ್ರಣಾಧಿಕಾರಿಗಳು ಹೊನ್ನಡಿ ಸರ್ ಅವರು ಯಾವಾಗಲೂ ಉದ್ಯೋಗಿಸ್ತಾ ಇರ್ತಾರೆ, ಮೇಡಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ, ಇನ್ನೂ ಚೆನ್ನಾಗಾಗಲಿ, ನಮ್ಮ ಬೆಂಬಲ ಯಾವಾಗ ಬೇಕಂತ ಭಾಳಷ್ಟು ಪ್ರೋತ್ಸಾಹ ನುಡಿಗಳನ್ನು ಒದಗೊಮ್ಮೆ ಹೇಳ್ತಾ ಇದ್ದಾರೆ. ಕೇಳಿಕ್ಕೆ ಖುಷಿಯಾಗುತ್ತೆ. ಅಂದರೆ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಯಾರು ಹಿಂದೆ ನಮ್ಮ ಬೆನ್ನಿಗಿದ್ದಾರೆ, ನೀವು ಮಾಡಿ ಅಂತ ಒಂದು ಪ್ರೋತ್ಸಾಹ ನುಡಿ ಸಾಕು ನಮಗೆ ಮಾಡಲಿಕ್ಕೆ. ಆ ರೀತಿ ಅನೇಕ ಸಲ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಅವ್ರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಗೀತಾ ತಂಬಾಳೆ ಅವರು ಹೂವು ಸಹಿತ ಸ್ವಾಗತಬೇಕಾಗಿ ಕೇಳಿಕೊಡ್ತೀನಿ. ಅದೇ ರೀತಿ ನಮ್ಮ ADR ಸರ್, ನಮ್ಮ ಶಿವಾಡಿ ಸರ್ ಯಾವಾಗಾದ್ರೂ ಕೇಳಿ ಅಷ್ಟೇ ನಮಗೆ ಬಂದಿದ್ದು ಹಾಗೆ ಮೇಡಮ್ ಮಾಡಲಿ, ಹಾಗೆ ಮೇಡಮ್ ಮಾಡಲಿ ಅಂತೇಳಿ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲ ಅನ್ನೋದಿಲ್ಲ ಸರ್, ಸಲಹೆಗಳನ್ನು ಕೇಳಿದ್ರೆ ಆವಾಗ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಸಹಿತ ಅಂದರೆ ಪ್ರತಿಯೊಬ್ಬರು ಈ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ನಡೀಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವರನ್ನು ಸಹಿತ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ವಿದ್ಯಾಕರ ಮೇಡಮ್ ಅವರಿಗೆ ಮುಂಚಿನ ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಮಾಡ್ಕೊಂಡು ನಡೆಸಬೇಕು ಅಂತ ಕೇಳ್ತೀವಿ. ಬಾಗಿಲೋಡು ಕೈ ಮುಗಿದು ಒಳಗೆ ಬಾಯಾತ್ರಿಕನು, ಬಾಗಿಲೋಡು ಕೈ ಮುಗಿದು ಒಳಗೆ ಬಾಯಾತ್ರಿಕನು, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು, ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನು, ಕಂಪನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಕಂಪನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ, ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ, ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಕರ್ಪೂರದಾರುತಿಯ ಜ್ಯೋತಿಯಿಲ್ಲ, ಭಗವಂತನಾನಂದ ರೂಪ
ಕೈ ಮುಗಿದು ಒಳಗೆ ಬಾಯಾತ್ರಿಕನೇ ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ ಬಾದರಾಯಣನಂತೆ ಭಾರತವು ಹಾಡುತ್ತಿರುವುದಿಲ್ಲಿ ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ ಶಿಲೆಯಲ್ಲವೀ ನುಡಿಯು ಕಲೆಯ ಬಲೆಯು ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ ಬಾನುಲಿ ಕೇಂದ್ರದ ಆತ್ಮೀಯ ಶ್ರೋತೃ ಬಂಧುಗಳಿಗೆ ವಾರದ ಬಸಣ್ಣ ನಮಸ್ಕಾರ. ಬಹಳ ಸುಂದರವಾದ ದಿನ. ತನ್ನ ಸಾರ್ಥಕ ಸೇವೆಯನ್ನ ರೈತ ರೈತರ ಪರವಾಗಿ ರೈತರ ಸಲುವಾಗಿ ಮನೆ
ಬಾನುಲಿ ಕೇಂದ್ರಕ್ಕೆ ಜನ್ಮದಿನದ ಶುಭಾಶಯ ಕೋರುವುದರಲ್ಲಿ ನನ್ನ ಜೊತೆಗೆ ನನ್ನ ಕುಟುಂಬದ ಸದಸ್ಯರು ಕೂಡ ಸೇರಿದ್ದಾರೆ. ಈಗ ನನ್ನ ಮೊಮ್ಮಕ್ಕಳು ಕೂಡ ಶುಭಾಶಯ ಹೇಳುತ್ತಿದ್ದಾರೆ. ಶುಭಾಶಯಗಳು ಶುಭಾಶಯಗಳು. ಬನ್ನಿ, ನಾವು ನೀವು ಎಲ್ಲ ಸೇರಿ ಜನ್ಮದಿನಾಚರಣೆಯ ಖುಷಿಯನ್ನು ಪಡೋಣ. ಸಂತೋಷ ಆದ್ರೆ ಇವತ್ತು ನೋಡಿ ಇಷ್ಟೆಲ್ಲ ಹುರುಪಿನಿಂದ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸಂತೋಷ ಪಡೋಣ. ಇದೇ ರೀತಿ ನಾನು ಒಂದೇ ಮಾತು ಹೇಳೋದು, ವಿಶ್ವವಿದ್ಯಾಲಯದ ಅನ್ನ ಉಂಡೀವಿ ಉಣ್ಣಾಕತ್ತೀವಿ, ಅದರ ಋಣ ತೀರ್ಸೋಣ. ಮತ್ತು ರೈತರ ಹಿತಕ್ಕಾಗಿರುವಂಥ ಈ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಏಳಿಗೆಗಾಗಿ ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನು ನಾವು ಮಾಡೋಣ. ಧನ್ಯವಾದ. ಈ ತಮ್ಮ ಅಭಿಪ್ರಾಯ ತಾವು ಹೇಳಿದ್ರು ಭಾಳ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ 17 ವರ್ಷ ಮುಗಿಸಿ 18 ವರ್ಷ ಅಂದರೆ ನಮ್ಮ ಕೃಷಿ ಬಾನುಲಿ ಕೇಂದ್ರಕ್ಕೆ ಪ್ರಾಯ ಬರ್ತಾ ಇದೆ ಅಂತ ಅನ್ಕೋಬೇಕು. ನಮಗೆಲ್ಲ ಇದಕ್ಕೂ ಸಂತೋಷದ ವಿಷಯ. ಈ ಒಂದು ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ದೇಶದಲ್ಲೇ ಮೊಟ್ಟಮೊದಲನೇಗಾಗಿ ಪ್ರಾರಂಭವಾಯಿತು. ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ನಾವು ಭಾಳಷ್ಟು ಇಷ್ಟಪಡೋ ಕಾರ್ಯಕ್ರಮ ಅಂತಂದರೆ ವಾರದ ಬಸವಣ್ಣ. ಆ ಬಸವಣ್ಣವರು ನಮ್ಮ ಮುಂದೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ತುಂಬ ಹರ್ಷ ಅನ್ನಿಸ್ತಾ ಇದೆ. ಅವ್ರು ಯಾರೂ ಅಲ್ಲ, ಡಾಕ್ಟರ್ ಮುಗುಳಿ ಸರ್, ಅನಿಲ್ ಮುಗುಳಿ ಸರ್ ಅಂತ ಹೇಳಿ. ಸೊ ಅವ್ರ ಜೊತೆ ನಾವು ಒಂದು ಸ್ವಲ್ಪ ಕ್ಷಣಗಳನ್ನು ಕಳೀಲಿಕ್ಕೆ ಭಾಳಷ್ಟು ಸಂತಸ ಪಡ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ನಮ್ಮೆಲ್ಲ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ. ಇದು ಈ ಕೃಷಿ ಬಾನುಲಿ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಸುರೇಖಾ ಸಂಕನಗೌಡರು ಅವರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ಇನ್ನು ಮುಂದುವರಿಲಿ. ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯದ ಮಾಹಿತಿಯನ್ನು ಸಮುದಾಯಕ್ಕೆ ನೀಡ್ತಾ ಇದ್ದೀವಿ. ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದೇ ಥರ ಅವ್ರಿಗೆ ಉಪಯೋಗ ಆದಂಗೆ ಅವರೇನು ನಮಗೆ ವಾಪಸ್ ಫೋನ್ಗಳ ಮೂಲಕ ನಮಗೆ ಮಾತಾಡ್ತಿರ್ತಾರೆ. ಚೆನ್ನಾಗಿ ಮೂಡಿ ಬಂತು ನಿಮ್ಮ ಕಾರ್ಯಕ್ರಮ, ನಿಮ್ಮ ವಿಷಯದಿಂದ ನಮ್ಗೆ ಭಾಳ ಚೆನ್ನಾಗಿ ಅನ್ನಿಸ್ತು, ನೀವು ಮಾತಾಡೋದು ಚೆನ್ನಾಗಿ ಅನ್ನಿಸ್ತು, ಆಮೇಲೆ ವಿಷಯ ಚೆನ್ನಾಗಿತ್ತು, ನಮಗೆ ಭಾಳ ಸಹಾಯ ಆಯಿತು ಅಂತ ನಮಗೆ ಫೋನ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಇಂಥ ವಿಷಯ ಕೇಳಿದಾಗ ನಮ್ಗೆ ಇನ್ನಷ್ಟು ಎನರ್ಜಿ ಅಂದರೆ ಶಕ್ತಿ ಬಂದು ಇನ್ನಷ್ಟು ಕೊಡಬೇಕು, ವಿಷಯಗಳನ್ನು ಸಮುದಾಯಕ್ಕೆ ಕಾಣಿಕೆಯಾಗಿ ಕೊಡಬೇಕು. ಯಾಕಂದರೆ ನಮ್ಮ ಡಾಕ್ಟರ್ ಅನಿಲ್ ಸರ್ ಹೇಳಿದಂಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಜಾಬ್ ಮಾಡ್ತಾ ಅದರ ಅನ್ನ ತಿಂತಾ ಇದ್ದೀವಿ ಅಂತಂದರೆ ಅದಕ್ಕೆ ನಾವು ಸಮರ್ಪಣೆ ಮಾಡಲೇಬೇಕು. ಯಾವ ರೀತಿ ಅಂತಂದರೆ ನಾವು ಕಲಿತಂಥ ಜ್ಞಾನವನ್ನು ಸಮುದಾಯಕ್ಕೆ ನೀಡಿ ಆ ಸಮುದಾಯದ ಒಂದು ಬಲವರ್ಧನೆಗೆ ನಾವೆಲ್ಲ ಸಹಕಾರ ಮಾಡೋಣ ಅಂಥೇಳಿ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಸಮಯದಲ್ಲಿ ಈ ಕೃಷಿ ಬಾನುಲಿ ಕೇಂದ್ರದ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಸಹಪಾಠಿಗಳಿಗೆ ಹಾಗೂ ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ವಿಜ್ಞಾನಿಗಳಿಗೆ ವಿಶೇಷವಾಗಿ ಈ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ PL ಪಾಟೀಲ್ ಸರು ಹಾಗೂ ಎಲ್ಲ ಅಧಿಕಾರ ವರ್ಗದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದಕ್ಕೆ ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ರೇಣುಕಾ ಮೇಡಮ್. ಈಗ ಡಾಕ್ಟರ್ ವಿನಿತಾ ಮೇಡಮ್ ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಕೃಷಿ ಬಾನುಲಿ ಕೇಂದ್ರಕ್ಕೆ 18 ವರ್ಷ ಆಗ್ತಿರೋದು ಹೊಸ ಯುವ ಅವಸ್ಥೆಗೆ ಬರ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಇದು ಒಂದು ಏನಂದರೆ ಇದು ನಡೆದು ಬಂದ ಹಾದಿ ನೋಡಿದ್ರೆ ಒಂದು ಮೊಟ್ಟ ಮೊದಲನೆಯ ಬಾನುಲಿ ಕೇಂದ್ರವಾಗಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾರಂಭವಾಗಿ ಎಲ್ಲ ಅಡೆತಡೆಗಳನ್ನು ಮೀರಿ ವಿವಿಧ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿದೆ. ಇದು ಒಂದೇ ಅಲ್ಲ, ಇಲ್ಲಿರುವ ನಮ್ಮ ಎಲ್ಲ ವಿಜ್ಞಾನಿಗಳಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಂದು ವೇದಿಕೆಯಾಗಿದೆ, ಕಲಿಯುವ ಒಂದು ವೇದಿಕೆಯಾಗಿದೆ. ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ನಮ್ಮ ರೈತ ಸಮುದಾಯಕ್ಕೆ, ನಮ್ಮ ಸುತ್ತಮುತ್ತಲಿನ ಸಮುದಾಯಕ್ಕೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲಿ ಹೋದಾಗೂ ನಮ್ಗೆ ಇದ್ರದ್ದು ಏನಂತೀವಿ ಒಂದು ಫೀಡ್ಬ್ಯಾಕ್ ರೈತರಿಂದ ಬಂದಿದೆ ಕೂಡ. ಈಗ ಮತ್ತೆ ಅದು ಮುಂದುವರೆದು ಈಗ ಆ್ಯಪನ್ನು ತಂದಿದ್ದಾರೆ. ಇದರಿಂದ ನಮ್ಮ ಒಂದು ಏನಂತಾರೆ ಇದರ ವ್ಯಾಪ್ತಿ ಹೆಚ್ಚು ಜಾಸ್ತಿ ಜನಕ್ಕೆ ಹೋಗ್ತಾ ಇದೆ ಮತ್ತು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದೆ. ಇದೇ ರೀತಿ ಇನ್ನೂ ಇದು ಚೆನ್ನಾಗಿ ಬೆಳಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಮಂಜುಳಾ ಮೇಡಮ್ ದಯವಿಟ್ಟು ತಮ್ಮ ಅನಿಸಿಕೆ ಹೇಳಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. 17 ವರ್ಷ ಮುಗಿಸಿ 18ನೇ ವರ್ಷ ಮುಗಿಸಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಇಟ್ಟಿರುವ ಈ KCRS ಕೃಷಿ ಬಾನುಲಿ ಕೇಂದ್ರ ರೈತರಿಗೆ ಅತ್ಯಂತ ಸುದೀರ್ಘವಾದ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಹೊರಹೊಮ್ಮುತ್ತಿರುವ ತಾಂತ್ರಿಕತೆಗಳನ್ನು ಬಿತ್ತರಿಸುವಲ್ಲಿ, ರೈತರು ಅವುಗಳನ್ನು ತಿಳಿದುಕೊಳ್ಳುವಲ್ಲಿ ಈ ಬಾನುಲಿ ಕೇಂದ್ರವು ಅತ್ಯಂತ ಸಮರ್ಪಕವಾಗಿ ತನ್ನ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ
ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ ಈ ಸ್ತ್ರೀಶಕ್ತಿ ಗುಂಪುಗಳಾಗಲಿ ಅಥವಾ ಯಾವುದೇ ಮಹಿಳಾ ಮಂಡಳಿಗಳಾಗಲಿ ಅವರಿಂದಲೂ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಅತ್ಯುನ್ನತ ಹಾಗೂ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದೆ. ಇದು ಇನ್ನೂ ಯಶಸ್ವಿಯಾಗಿ ಮುಂದೆ ಸಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು ಮಂಜುಳಾ ಮೇಡಮ್. ಡಾಕ್ಟರ್ ಸಾಧನಾ ಮೇಡಮ್, ತಮ್ಮ ಅನಿಸಿಕೆ ಹೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇಂದು ಕೃಷಿ ಬಾನುಲಿ ಕೇಂದ್ರ 18 ವರ್ಷ ಮುಗಿಸಿ 19ನೇ ವಯಸ್ಸಿಗೆ ಕಾಲಿಡ್ತಾ ಇದೆ. ಸೊ 18 ವರ್ಷದ ಅದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇದೇ ರೀತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಸೊ ಇದೇ ರೀತಿ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗಲಿ. ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಮತ್ತು ವಿಜ್ಞಾನಿಗಳಿಗಾಗಲಿ ಇದು ಉಪಯೋಗ ಆಗಲಿ ಅಂಥೇಳಿ ರೈತರಿಗೂ ಬಹಳ ಉಪಯೋಗ ಆಗುತ್ತೆ. ಸೊ ಇದೇ ರೀತಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಹೋಗಲಿ ಅಂಥೇಳಿ ಆಶಿಸುತ್ತಾ ನಾನು ಎಲ್ಲರಿಗೂ ವಂದನೆ. ಧನ್ಯವಾದಗಳು ಸಾಧನಾ ಮೇಡಮ್. ಈಗ ಡಾಕ್ಟರ್ ರಾಜೇಶ್ವರಿ ಮೇಡಮ್, ತಮ್ಮ KCRSಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದನ್ನು ನಡೆಸಿಕೊಂಡು ಹೋಗ್ತಾ ಇರುವ ಡಾಕ್ಟರ್ ಸುರೇಖಾ ಸಂಕನಗೌಡರವರಿಗೂ ಕೂಡ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ವಿಷಯ, ಈ ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಬಗ್ಗೆ ಹೇಳಬೇಕಾದ್ರೆ ಇದು ನಮಗೊಂದು ಪ್ರಯೋಗಶಾಲೆ ಇದ್ದಂಗೆ ಕೂಡ. ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ವಿಸ್ತರಣೆ ಡಿಪಾರ್ಟ್ಮೆಂಟು ನಾನು ಇರೋದು. ಸೊ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಇದೊಂದು ಪ್ರಯೋಗಶಾಲೆ ಇದ್ದ ಹಾಗೆ. ಸೊ ರೈತರಿಗಷ್ಟೇ ಇದು ಒಂದು ಸಹಾಯವನ್ನು ಮಾಡ್ತಾ ಇಲ್ಲ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಯಾವ ರೀತಿ ವಿಸ್ತರಣೆ ಮಾಡಬೇಕು, ಆಮೇಲೆ ಸಮುದಾಯಕ್ಕೆ ಏನು ಮುಟ್ಟಿಸ್ಬೇಕು, ಯಾವ ರೀತಿ ಮುಟ್ಟಿಸ್ಬೇಕಂತ ಕೂಡ ಇದು ಹೇಳ್ಕೊಡುತ್ತೆ. ಅದಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅಷ್ಟೇ ಅಲ್ಲ, 18 ದಾಟಿದ ಇದು ಇನ್ನೂ 50 ವರ್ಷ ಹೀಗೆ ಬೆಳೀಲಿ ಅಂತ ಆಶಿಸ್ತಾ ಎಲ್ಲರೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಮುಗುಳಿ ಸರ್. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ಅದಕ್ಕಿಂತ ಮುಖ್ಯವಾಗಿ ತಾವೆಲ್ಲ ಚೈತನ್ಯದ ಚಿಲುಮೆಗಳು. ಈ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ಇದೊಂದು ಏಳಿಗೆ ಆಗ್ತಾ ಇದೆ ಅಥವಾ ಒಂದು ಯಶಸ್ಸು ಕಾಣ್ತಾ ಇದೆ ಅಂದರೆ ತಮ್ಮೆಲ್ಲರ ಕಾಣಿಕೆಯಿಂದನೇ ಆಗ್ತಾ ಇದೆ. ಸೊ ಎಲ್ಲರೂ ಇದನ್ನು ಅಪ್ಕೊಂಡು ಇದನ್ನ ಬೆಳೆಸ್ತಾ ಇರೋದಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃ ಬಾಂಧವರ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಒಂದು ನಮಸ್ಕರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ರಾಷ್ಟ್ರ ಪ್ರಶಸ್ತಿಗಳನ್ನು ನಮ್ಮ ಕೇಂದ್ರ ಪಡೀಲಿ, ಅದಕ್ಕೆ ಎಲ್ಲ ವಿಜ್ಞಾನಿಗಳು ಸಹಕಾರ ನೀಡಲಿ ಅಂತೇಳಿ ನಾನು ಕೇಳ್ಕೊತೀನಿ ಸರ್. ತಮ್ಮ ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಸರ್ ಪ್ರಯತ್ನ ಮಾಡ್ತೀನಿ ಸರ್. ಆಯ್ತು. ಆಮೇಲೆ ಇವರಿಗೆಲ್ಲ ಹಾಕ್ಕೊಡ್ತೀನಿ, ಇವ್ರು ಮಾತಾಡಿದ್ದು ಅವ್ರದ್ದು ಹಾಕ್ತೀನಿ, ಟೀಚರ್ಗಳು ಮಾತಾಡಿದ್ದು ಹಾಕ್ತೀನಿ. ಉಳಿದದ್ದು ಕಾರ್ಯಕ್ರಮದ ಮತ್ತೆ ಯಾವಾಗ ನಿಮ್ಗೆ ಲಿಂಕ್ ಇರ್ತೈತಿ ಹಾಕ್ತೀನಿ. ಮೇಡಮ್ ಅವರೇ ನನ್ನ ಪರವಾನಗಿ ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾಡ್ರಿ. ಅಲ್ಲ ಆಯ್ತು, ಅಷ್ಟೇ ಸಾಕು ನಮ್ಗೆ. ನೋ ವರ್ಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ. ಥ್ಯಾಂಕ್ ಯು. ಸರಿ, ಓಕೆ. ಹಾಂ, ನಿಮ್ಮ ತಪ್ಪೆ 18ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಇದನ್ನು ಪ್ರಯೋಗಶಾಲೆ ಅಂತ ತಿಳ್ಕೊಂಡು ಇಲ್ಲಿ ಕಲಿತಾನೂ ಇದ್ದಾರೆ, ಅದೇ ರೀತಿ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಬನ್ನಿ ಅವರಿಂದ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ HK. ಇವತ್ತು ನಮ್ಮ ಕೃಷಿ ಬಾನುಲಿ ಕೇಂದ್ರದ 18ನೇ ವಾರ್ಷಿಕೋತ್ಸವಕ್ಕೆ ನಮ್ಮ ರಾಜೇಶ್ವರಿ ಮ್ಯಾಮ್ ಅವರು ಬರೋಕ್ಕೆ ಹೇಳಿದರು. ಬಂದಾದಮೇಲೆ ನಮಗೂ ಕೇಳಿ ನೋಡಿ ಎಲ್ಲ ತುಂಬ ಖುಷಿ ಆಯಿತು. ನಮ್ಮ ಕೃಷಿ ಬಾನುಲಿ ಕೇಂದ್ರ ಇಡೀ ದೇಶದಲ್ಲಿನೇ ಮೊದಲನೇ ಕೃಷಿ ಬಾನುಲಿ ಕೇಂದ್ರ ಅಂತ ಗೊತ್ತಾಯಿತು. ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಏನೇನು ಅಚೀವ್ಮೆಂಟ್ಸ್ ಮಾಡಿದೆ ಅಂತೆಲ್ಲ ಕೇಳ್ಕೊಂಡು ತುಂಬ ಖುಷಿ ಆಯಿತು. ಇದೇ ರೀತಿ ನಮ್ಮ ಕೃಷಿ ಬಾನುಲಿ ಕೇಂದ್ರ ಇನ್ನೂ ದೊಡ್ಡ ಬಾನುಲಿ ಕೇಂದ್ರ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು. ಜೋರಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ. ಈ ಒಂದು ನಮ್ಮ ಬಾನುಲಿ ಕೇಂದ್ರ 18ನೇ ಒಂದು ವಾರ್ಷಿಕೋತ್ಸವವನ್ನು ಆಚರಿಸುವುದರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇದೇ ತರಹ ನಮ್ಮ ಬಾನುಲಿ ಕೇಂದ್ರ ಹೆಚ್ಚಿನ ಯಶಸ್ಸನ್ನು ಪಡೆಯಲಿ ಎಂದು ನನ್ನ ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಲಾವಣ್ಯ. ನಾನು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಇಂದು ನಾವು 18ನೇ ಬಾನುಲಿ ಕೇಂದ್ರದ ಆಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದರಿಂದ ನಮಗೆ ತುಂಬ ಸಂತೋಷವಾಯಿತು ಮತ್ತು ನಾವು ಇಲ್ಲಿ ಅನೇಕ ಶಿಕ್ಷಣವನ್ನು ಪಡೆದಿದ್ದೇವೆ ಮತ್ತು ಮುಂದೆ ನಮಗೆ ಬಾನುಲಿ ಕೇಂದ್ರ ತುಂಬ ಉಪಯೋಗವಾಗಲಿ ಮತ್ತು ಅದು ದೊಡ್ಡ ರೀತಿಯಲ್ಲಿ ಬೆಳಗಲಿ ಮತ್ತು ಬೆಳೆಯಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.
ಶುಭಾಶಯ ಅಲ್ಲೇ ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ತೀಯಾ ಒಂದು ರೆಕಾರ್ಡ್ ಆಗಾಕತ್ತೈತಿ ಈಗ ಅವ್ರು ಮಾಡೋದೆಲ್ಲ ಇಲ್ರಿ. ಮತ್ತೆ ದೌಡ್ ಹೇಳ್ರಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭವ್ಯಶ್ರೀ. ನನಗಂತೂ ಇವತ್ತು ಪ್ರೋಗ್ರಾಮ್ ಅಟೆಂಡ್ ಮಾಡಿ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನನಗೆ ಗೊತ್ತಿರಲಿಲ್ಲ ರೇಡಿಯೋ ಸ್ಟೇಷನಿಗೆ ಈ ಬಾನುಲಿ ಕೇಂದ್ರಕ್ಕೆ 18 ವರ್ಷ ತುಂಬಿದೆ ಅಂತ. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದಕ್ಕೋಸ್ಕರ ನಮ್ಮನ್ನ ಇಲ್ಲಿ ಕರೆಸಿರೋ ರಾಜೇಶ್ವರಿ ಮ್ಯಾಮ್ ಮತ್ತು ಸುರೇಖಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರೆಕಾರ್ಡ್ ಆಗಾಕತ್ತೈತಿ. ಜಗದೀಶ ಮಂಡ್ಯಾಳ ಹೊಡಿ ಹೋರಿ ಗ್ರೂಪ್ ಫೋಟೋಕ್ಕೆ ಹೋರಿ. ಥ್ಯಾಂಕ್ ಯು. ನನ್ನ ಮೊಮ್ಮಕ್ಕಳು ಕೂಡ ಶುಭಾಶಯ ಹೇಳುತ್ತಿದ್ದಾರೆ. ಶುಭಾಶಯಗಳು ಶುಭಾಶಯಗಳು.
ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.